Hi friends, welcome back to my YouTube channel Raghav and Raghavi Vlogs. ಹಾಯ್ ಫ್ರೆಂಡ್, ಪೂಜೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನನ್ನ ವಾರ್ಗಿತ್ತಿ ಮನೆಯಲ್ಲಿ ಪೂಜೆ ಇತ್ತು, ನವಗ್ರಹ ಪೂಜೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅತ್ತೆ ರೆಡಿಯಾಗಿ ಬಾ ಅಂತ ಹೇಳಿದ್ರು. ಅವ್ರು ರೆಡಿಯಾಗಿ ಹೋಗಿದ್ದಾರೆ. ಸರಿ, ನಾನು ರೆಡಿ ಆಗಿಬಿಟ್ಟು ಪಾಪುನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು, ಪಾಪು ಇನ್ನೂ ನಿದ್ದೆ ಮಾಡ್ತಿದ್ದಾಳೆ. ಮಗ ಸ್ಕೂಲ್ಗೆ ಹೋದ. ಅತ್ತೆ ಮಾವನೇ ಪಾಪ ರೆಡಿ ಮಾಡಿಕೊಂಡು ತಿನ್ನಿಸಿ ಅವನಿಗೆ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟರು. ಯಜಮಾನ್ರು ಕೆಳಗಡೆ ರೆಡಿ ಆಗ್ತಾ ಇದ್ದಾರೆ, ನಾನು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ನಮ್ಮ ರೂಮಲ್ಲಿ. ಸೊ ಅದಕ್ಕೆ ಹಾಕೋಣ ಅಂತ ಥಿಂಕ್ ಮಾಡಿದೆ, ಮತ್ತು ಸ್ಯಾರಿನೂ ಸಿಲ್ಕ್ ಉಟ್ಕೊಳ್ಳೋಣ ಅಂತ ಥಿಂಕ್ ಮಾಡಿದ್ದಾಯಿತು. ಬಟ್ ಪಾಪು ಇರೋದ್ರಿಂದ ಅವಳಿಗಿನ್ನ ತಿನ್ನಿಸ್ಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸೋಷ್ಟೊತ್ತಿಗೆ ಸ್ಯಾರಿ ಎಲ್ಲ ಗಲೀಜಾಗ್ಬಿಡುತ್ತೆ. ಅದಕ್ಕೆ ಬೆಟರ್ ಕಾಟನ್ ಸ್ಯಾರಿನೇ ಬೆಟರ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಕಾಟನ್ ಸ್ಯಾರಿ ಉಟ್ಕೊಂಡೆ. ಜ್ಯುವೆಲ್ರಿ ಬಂದು ಏನು ಹಾಕ್ಕೊಂಡ್ರು ಅವಳು ಕಿತ್ತಾಕ್ತಾ ಇರ್ತಾಳೆ, ನನ್ನ ಹೇರ್ಸು ಕೀಳ್ತಾ ಇರ್ತಾಳೆ ಈ ಥರ. ಸೊ ಅದಕ್ಕೋಸ್ಕರನೇ ನಾನು ಜ್ಯುವೆಲ್ಸ್ ಕೂಡ ಹಾಕ್ಕೊಂಡಿಲ್ಲ. ಸದ್ಯಕ್ಕೆ ಇದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಗೋಲ್ಡ್ ಪ್ಲೇಟೆಡಲ್ಲಿ. ನೆಕ್ಸ್ಟ್ ಸ್ವಲ್ಪ ಪಾಪು ದೊಡ್ಡೋಳು ಆದಾಗ ನಾನು ಇದು ಮಾಡ್ಕೋಬೇಕು, ಗೋಲ್ಡ್ ಹಾಕ್ಕೊಳ್ಳೋದೆಲ್ಲ ಸ್ವಲ್ಪ ಕಲೆಕ್ಷನ್ಸು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಹೆಂಗೂ ಪಾಪು ಹೆಣ್ಮಗು ಆಗಿದೆ, ಇನ್ನು ಟೆನ್ಷನ್ ಇಲ್ಲ. ಅವಳಿಗೆ ಬಂದಿದ್ದು ನನಗೆ ಬಂದಿದ್ದು ಅವಳಿಗೆ ಸರಿ ಹೋಗ್ಬಿಡುತ್ತೆ. ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊತೀನಿ ಅಂತ ಸೆಲ್ಫ್ ಹೇರ್ ಸ್ಟೈಲ್ ತೋರ್ಸೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊತೀರಂತ. ಇಷ್ಟೇ ಸಿಂಪಲಾಗಿ ಹಾಕೋಬೋದು. ನನಗೆ ಕಾಲೇಜ್ ಡೇಸಿಂದ ಹಾಕಿ ರೂಢಿ ಆಗಿದೆಯಾ, ಏನು ಟೆನ್ಷನ್ ಇಲ್ಲ. ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೋಸ್ಕರನೇ ನಾನು ಫ್ರೆಂಟ್ ನೋಡಿ ಹೇರ್ ಕಟ್ ಮಾಡಿಸ್ತಿದ್ದೆ, ಸ್ವಲ್ಪ ಈಸಿಯಾಗಿ ಕೈಗೆ ಸಿಕ್ಕಿರಲ್ಲ ಅಂತ ಹೇಳಿ. ಈಗ ಓಕೆ, ಹೇಗಿದ್ರು ಹಾಕ್ಕೊತೀನಿ, ರೂಢಿ ಆಗ್ಬಿಟ್ಟಿದೆ ಅಲ್ವಾ, ಹೇಗಿದ್ರು ಹಾಕ್ಕೊತೀನಿ, ಟೆನ್ಷನ್ ಇಲ್ಲ. ನೋಡಿ, ಇಷ್ಟೇ ಹೇರ್ ಸ್ಟೈಲು ಚೆನ್ನಾಗಿರುತ್ತೆ, ಸಿಂಪಲಾಗಿ ಯೂನಿಕ್ಕಾಗಿ. ಕ್ಲಿಪ್ ಹಾಕಿದ್ರೆ ಅದು ಅಷ್ಟೊಂದು ಚೆನ್ನಾಗಿ ನಿಲ್ಲಲ್ಲ, ಅದಕ್ಕೋಸ್ಕರ ನಾನು ಈ ಥರ ಚಿಕ್ಕ ಕ್ಲಿಪ್ ಯೂಸ್ ಮಾಡ್ತೀನಿ. ಪಾಪುಗೂ ಆಗುತ್ತೆ, ನನಗೂ ಆಗುತ್ತೆ ಅಂತ ತಗೊಳ್ಳೋದು. ಇದು ಒಂದು ಹಾಕಿದ್ರೇ ಸಾಕು. ಎಷ್ಟು ಟೈಟಾಗಿ ಕುತ್ಕೊಳ್ಳುತ್ತಂತ ಹೇಳಿದ್ರೆ ಅದು ಇದಾಗಲ್ಲ, ಲೂಸ್ ಆಗಲ್ಲ. ಅಷ್ಟೇ, ಒಂದು ಸೈಡ್ ಹೇರ್ ಸ್ಟೈಲ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ ಹೇರ್ ಸ್ಟೈಲ್ ತೋರಿಸ್ತೀನಿ. ಇದು ಅಷ್ಟೇ, ಜಸ್ಟ್ ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು. ನೋಡಿ, ಈ ಥರನೂ ಹಾಕ್ಕೋಬೋದು, ಇಲ್ಲಾಂದರೆ ಹೀಗೆ ಕೈಯಲ್ಲಿ ಎತ್ಕೊಂಡು ಇದನ್ನು ಬೇಕಾದ್ರೆ ಸುತ್ತಕೊಂಡು ನೋಡಿ, ಮತ್ತೆ ಈ ಥರ ಇನ್ನೊಂದ್ಸಲ ಎತ್ಕೊಂಡು ಇದು ಒಂದ್ಸಲ ಸುತ್ಕೊಳ್ಳೋದೆ. ಅದಕ್ಕೆ ನೋಡಿ, ಒಂದೇ ಒಂದು ಫಿಂಗರ್ ಯೂಸ್ ಮಾಡ್ತೀನಿ ನಾನು. ಕೋಮ್ ಕೂಡ ಯೂಸ್ ಮಾಡಲ್ಲ, ಬಾಚಿನ್ಗೆನೇ ಯೂಸ್ ಮಾಡಲ್ಲ, ಹಾಗೆ ಹಾಕ್ತೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನನ್ನ ಹೇರ್ ಸ್ಟೈಲ್ ನಾನೇ ಮಾಡ್ಕೊತಿದ್ದೆ. ಈ ಸೈಡ್ ಮಾತ್ರ ನಾನು ಕ್ಲಿಪ್ ಹಾಕಕ್ಕೆ ಹೋಗಲ್ಲ. ನಾರ್ಮಲ್ ಹೇರ್ ಪಿನ್ ಆಗಲಿ ಟಿಕ್ಟಾಕ್ ಕ್ಲಿಪ್ ಹಾಕ್ತೀನಿ. ಈ ಥರ ನಾರ್ಮಲ್ ಕ್ಲಿಪ್ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಅಷ್ಟಕ್ಕೆ ಟೈಟಾಗಿ ಕುತ್ಕೊಳ್ಳುತ್ತೆ. ಇನ್ನೂ ಸ್ವಲ್ಪ ಟೈಟ್ ಬೇಕಂತ ಹೇಳಿದ್ರೆ ಹೇರ್ ಪಿನ್ ಹಾಕಿದ್ರೆ ಸಾಕು. ನೋಡಿ, ಹೇರ್ ಪಿನ್ ಹಾಕಿದ್ರೆ ಮಸ್ತಾಗಿ ಕುತ್ಕೊಳ್ಳುತ್ತೆ ಅಷ್ಟೇ. ಈಗ ಹಿಂದೆ ಜಡೆ ಹಾಕ್ಕೊತಾ ಇದ್ದೀನಿ. ಒಂದ್ಸಲ ಬಿಡಿಸಿದ್ನಂತ ಹೇಳಿದ್ರೆ ನಾನು ಪದೇ ಬಾಚ್ತಾ ಇರಲ್ಲ. ಸ್ವಲ್ಪ ಜನಕ್ಕೆ ಪದೇ ಬಾಚಿ ರೆಡಿ ಆಗೋ ಅಂತ ಹ್ಯಾಬಿಟ್ ಇರುತ್ತೆ. ನಾನು ಒಂದ್ಸಲ ಬಾಚಿದ್ರೆ ಮುಗೀತು. ನಮ್ಮ ಯಜಮಾನ್ರು ತಮಾಷೆ ಮಾಡ್ತಿದ್ರು, ಅದಕ್ಕೆ ಸಿಕ್ಕಾಪಟ್ಟೆ ನಕ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊತಿದ್ದೀನಿ. ನಾನು ಮೇಕಪ್ ಮಾಡ್ಕೊಳ್ಳೋದು ವೀಡಿಯೋ ಮಾಡೋಣ ಅಂತ ಇದ್ದಿದ್ದು, ಬಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಫುಲ್ ರೆಡಿಯಾಗಿ ಆಗಲೇ ಪೂಜೆಗೂ ಬಂದ್ರಿ. ಅಲ್ಲಿ ಒಂದು 5 ಜನ ಐನೋರು ಬಂದು ಪೂಜೆ ಮಂತ್ರ ಹೇಳ್ತಾಯಿದ್ರು. ಒಂದು ಸ್ವಲ್ಪ ಜನ ರಿಲೇಟಿವ್ಸ್ ಬಂದಿದ್ದರು. ನಾನೆಲ್ಲ ಕಡೆ ಕೇಳಿದ್ದೀನಿ ನವಗ್ರಹ ಪೂಜೆ ಮತ್ತು ಗಣೇಶ ಹೋಮ, ಬಟ್ ಅಟೆಂಡ್ ಆಗಿದ್ದು ಇದೇ ಫಸ್ಟು. ಮೊನ್ನೆನೂ ನಮ್ಮ ಮಾವವರ ತಂಗಿ ಮಾಡಿದರು ಪೂಜೆ ಇದೇ ಥರನೇ, ಬಟ್ ಹೋಗ್ಲಿಕ್ಕಾಗಲಿಲ್ಲ. ಪಾಪು ಇಬ್ಬರು ಇದ್ರಲ್ವ, ಅವರಿಬ್ಬರನ್ನ ರೆಡಿ ಮಾಡ್ಕೊಂಡು ಹೋಗೋಷ್ಟೊತ್ತು ಪೂಜೆನೇ ಮುಗ್ದೋಗ್ಬಿಟ್ಟಿತ್ತು. ಇಲ್ಲೂ ಅತ್ತೆ ಫೋರ್ಸ್ ಮಾಡಿರೋದ್ರಿಂದ ಹೋಗಿದ್ದೀನಿ ಅಷ್ಟೇ. ಹಾಗೆ ವಿಡಿಯೋ ಮಾಡ್ತಾ ಇವ್ರ ಶೋಕೇಶ್ ನನಗೆ ಕಣ್ಣಿಗೆ ಬಿತ್ತು. ತುಂಬ ಚೆನ್ನಾಗಿ ಜೋಡಿಸಿದ್ರು, ಅದಕ್ಕೆ ಒಂದೊಂದನ್ನು ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ. ನೋಡಿ, ಇದು ತಂಜಾವೂರು ಗೊಂಬೆ. ನಮ್ಮ ವಾರ್ಗಿತ್ತಿ ಮೊನ್ನೆ ಹೋಗಿದ್ರು ಅಂತ ತಂದಿಟ್ಟಿದ್ದಾರೆ, ಚೆನ್ನಾಗಿದೆ. ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಜ್ಯುವೆಲ್ಸ್ ಟೈಪು. ನಾನು ನೋಡಿ ಆ ಕಡೆ ತಿರ್ಕೊಂಬಿಡ್ತು ಗೊಂಬೆ, ಸೊ ಅದಕ್ಕೆ ಮೇಲೆ ಎತ್ತಿದೆ. ಬಾಲ ಗಣೇಶ ಇದ್ದ, ಇದು ಸಕ್ಕತ್ತಾಗಿತ್ತು. ಇದು ನಮ್ಮ ಕ್ಯಾಸ್ಟ್. ಇವೆರಡು ನಮ್ಮ ಮಾವ ಅವರ ಪ್ರೈಸ್ಗಳು.
ಮುಗಿಸ್ಕೊಂಡು ಮನೆ ಪಕ್ಕ ಶೆಡ್ ಹಾಕಿದ್ರು. ಹೋಗಿ ಗಣೇಶ ಇದೆಯೋ ಇಲ್ಲ ಅಂತ ನೋಡಿದ್ರೆ ಗಣೇಶ ಇಷ್ಟು ದೊಡ್ಡದಿತ್ತು. ನೋಡಿ ಶಾಕ್ ಆಗೋಯ್ತು ನನಗಂತೂ. ಮಕ್ಕಳೆಲ್ಲ ತೀಟೆ ಮಾಡ್ಕೊಂಡು ಆಟ ಆಡ್ಕೊಂಡಿದ್ರು. ಹಾಗೆ ನಮ್ಮ ಯಜಮಾನ್ರು ಬಂದರು. ನೋಡಿ ಫ್ರೆಂಡ್ಸ್, ಏನಾದರೂ ಒಂದು ಗಿಡ್ಬಿಡಿ ಮಾಡ್ತಾ ಇರ್ತಾರೆ ನಮ್ಮ ಯಜಮಾನ್ರು. ಸುಮ್ಮನೆ ಅಂತೂ ಇರಲ್ಲ. ಇರೋ ಹೂವನ್ನು ತೆಗೆದು ಬಿಸಾಕಿ ಹೊಸ ಹೂವು ತಗೊಬಂದು ಇಡ್ತಿದ್ದಾರೆ ನಮ್ಮ ಯಜಮಾನ್ರು. ರೋಸ್ ಇಟ್ಟಿದ್ರೆ ಚೆನ್ನಾಗಿಲ್ವಂತೆ, ಅದಕ್ಕೆ ಡೇರೆ ಹೂವು ತಗೊಂಬಂದಿಟ್ಟಿದ್ದಾರೆ. ಅದು ಸ್ಯಾರಿ ಮ್ಯಾಚಿಂಗ್ ಇರಲಿ ಅಂತ. ಸಾರಿ ಅವ್ರ ಶರ್ಟ್ ಮ್ಯಾಚಿಂಗ್ ಬರುತ್ತೆ ಅನ್ಸುತ್ತದು. ಈ ಆಯ್ತಾ? ಗಣೇಶ ಹತ್ರ ವಿಡಿಯೋ, ಫೋಟೋಸು, ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಬಂದು ಕೂತ್ಕೊಂಡಿದ್ರು. ಎಲ್ಲರೂ ನಮ್ಮ ಮಾವವರ ಅಕ್ಕ ತಂಗಿರು 6 ಜನ ಬಂದಿದ್ದಾರೆ. ನಮ್ಮ ಅತ್ತೆ ಅವ್ರ ಮೊಮ್ಮಗಳನ್ನ ಎತ್ಕೊಂಡು ಮುದ್ದಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಚೆನ್ನಾಗಿ ಇದಾಗ್ತಿದ್ದಾರೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಪೂಜೆ ಕೂತಿರೋರು ನಿಖಿತಾ ನವೀನ್ ಅಂತ, ನಾನು ವಾರ್ಗಿತ್ತಿ. ಹೋಮ ಮಾಡ್ತಿರೋದಕ್ಕೆ ಹೊಗೆ ಜಾಸ್ತಿ ಆಯಿತು ಅಂತ ಸರಿ ಅಂತ ಎಲ್ಲರೂ ಲಿಫ್ಟಲ್ಲಿ ಮೇಲೆ ಹೋದ್ರಿ. ಮನೆ ಒಳಗಡೆ ಲಿಫ್ಟ್ ಇದೆ ಇವ್ರದ್ದು. ಫುಲ್ಲು ಲಿಫ್ಟ್ ಒಳಗಡೆ ಎಲ್ಲ ಕಡೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರು, ರೂಮು ಎಲ್ಲನೂ ಹೊಗೆ ಆಗಿಬಿಟ್ಟಿತ್ತು. ಕಣ್ಣೆಲ್ಲ ಉರಿ ಎತ್ಕೊಂತು. ಹಾಗೆ ಹೇಗೋ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ ಎಷ್ಟು ಹೊಗೆ ಇದೆ ಅಂತ. ಪಾಪುನ ಎತ್ಕೊಂಡು ಓಡೋಗ್ತಾ ಇದ್ದಾಳೆ. ರೂಮ್ಗೆ ಹೋದ್ರಿ, ನೋಡಿದ್ರೆ ರೂಮಲ್ಲೂ ತುಂಬಾ ಹೊಗೆ ಇತ್ತು. ಅದು 3rd ಫ್ಲೋರಲ್ಲಿ. ಸರಿ ಆಯ್ತಂತ ಟೆರೆಸಿಗೆ ಬಂದೆ. ಟೆರೆಸಿಗೆ ಬಂದು ಯಾವ ಥರ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಜಸ್ಟ್ ಸುಮ್ಮನೆ ರೀಲ್ಸ್ ಮಾಡೋದಕ್ಕೆಲ್ಲ ಸೆಟ್ ಆಗುತ್ತಾ ಅದು ಇದು ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ರೀಲ್ಸ್ ಮಾಡಿದ್ರಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಕೋಪ ಬಂದ್ರೆ ಪಾಪು ಏನ್ ಮಾಡುತ್ತೆ? ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು. बोले अम्मा बोले उन्नत तुकिन जाओ बोले सेल्लकुटी वडी वडी वाचा मेले अय्यो कहा वाले किधर वाले दादो ಎಡತ ಮಾಡಿ ಪಿಲೆ ಗಮಕಮ ಪಡುತ್ತೋ. ರೀಲ್ಸ್ ಮುಗಿಸ್ಕೊಂಡು 3rd ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಬರೋಷ್ಟೊತ್ತಿಗೆ ಆಗಲೇ ಎಲ್ಲ ಪೂಜೆ ಆಗಿತ್ತು. ಆರತಿ ಬೆಳಗ್ತಿದ್ರು ಅತ್ತೆಯವರೆಲ್ಲರೂ. ಒಳ್ಳೆ ಟೈಮ್ಗೆ ಹೆಂಗೋ ಕೆಳಗೆ ಬಂದೆ. ಅಷ್ಟೊತ್ತಿಗೆ ಹೊಗೆನೂ ಸ್ವಲ್ಪ ಕಮ್ಮಿ ಆಗಿತ್ತು. ಸರಿ ಅಂತ ಹಾಗೆ ಪಾಪುನ ಎತ್ಕೊಂಡು ಔಟ್ಸೈಡ್ ಹೋಗ್ಬಿಟ್ಟೆ. ಪೂಜೆ ಮುಗಿಯೋಷ್ಟೊತ್ತು 12:30 ಆಗಿತ್ತು. ಊಟನೂ ತರಿಸಿದ್ರು. ತಿಂದ್ಬಿಟ್ಟು ರಾಗುನ್ ಸ್ಕೂಲಿಂದ ಕರ್ಕೊಬರ್ಬೇಕಿತ್ತು. ಹೋಗಿ ಕರ್ಕೊಂಡು ಮನೆಗೆ ಬಂದೆ. ಮಗನ್ನ ಇನ್ನು ರೀಸೆಂಟಾಗಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿರೋದ್ರಿಂದ ಅಳ್ತಾ ಇರ್ತಾನೆ. ನಾನು ಹೋಗಲ್ಲ ಅಂತ ಡೈಲಿ ಒಂದು ಡ್ರಾಮಾ ಮಾಡ್ತಾರೆ. ಅಲ್ಲಿ ಹೋಗೋವರೆಗೂ ಅಷ್ಟೇ. ನಂಗೆ ಇದೆಲ್ಲ ಒಂದು ಮೆಮೊರೀಸ್. ನಂಗೆ ಒಂದು ವೀಡಿಯೋ ಬೇಕು ಇವನು ಅಳೋದು ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಅವ್ನು ಸ್ಕೂಲ್ಗೆ ಹೋಗ್ಬೇಕಂದಾಗೂ ಹೋಗಲ್ಲ ಅಂತ ಅಳ್ತಿದ್ದಾಗ ನಾನು ವೀಡಿಯೋನೇ ಮಾಡಿರಲಿಲ್ಲ. ಅದಕ್ಕೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂದಾಗಾದರೂ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೋಡಲ್ಲೆಲ್ಲ ಅದನ್ನೇ ಹೇಳ್ತಾ ಇರ್ತಾನೆ. ಅಮ್ಮ ನಿಂಗೆ ಕೈ ಮುಗಿತೀನಿ, ಕಾಲಿಗೆ ಬಿದ್ದುಬಿಡ್ತೀನಿ, ನನ್ನ ಬಿಟ್ಟುಬಿಡಮ್ಮ ಅಂತೆಲ್ಲ ಬೇಲಾಡ್ತಾ ಇರ್ತಾನೆ. ಅಂದರೂ ನನಗೆ ಅವ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂತ ನನಗಿಷ್ಟ. ಅದಕ್ಕೋಸ್ಕರನೇ ಅವನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀನಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿಗೆಲ್ಲ ಸರಿ ಹೋಗ್ತಾನೆ. ನೋಡಿ ಯಾವ ಥರ ಎಲ್ಲ ಮಾಡ್ತಿದ್ದಾನೆ ಅಂದ್ಬಿಟ್ಟು. ಮತ್ತು ಬೇಗ ಕಲ್ತ್ಕೊಳ್ಳೋ ಒಂದು ಕೆಪಾಸಿಟಿ ಇದೆ. ನೋಡಿದ ತಕ್ಷಣ ಅದನ್ನು ಹಂಗೆ ಕಲ್ತ್ಕೊಂಡು ಹಾಗೆ ಮಾಡ್ತಾನೆ. ಸೇಮ್ ನನಗೆ ಅಂತಲೇ ಹೇಳ್ಬೋದು. ಡ್ಯಾನ್ಸರು ಸ್ವಲ್ಪ ಟ್ರಾಫಿಕಲ್ಲಿದ್ದರು ಅಂದ್ಬಿಟ್ಟು ಇವ್ರಿಗೆ ಹಾಡಕ್ಕೆ ಹೇಳಿದರು. ಸೊ ಹಂಗಾಗಿ ಒಳಗಡೆ ಹೋಗಿದ್ದೆ. ಅವರು ಸರ್ ಬಂದರೆ ನನ್ನ ಒಳಗಡೆ ಬಿಡಲ್ಲ. ಪೇರೆಂಟ್ಸ್ ಎಲ್ಲ ಔಟ್ಸೈಡೇ ವೆಯ್ಟ್ ಮಾಡಬೇಕು. ಒಂದು ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಅವನು ಸ್ವಲ್ಪ ಸರ್ಕಸ್ಗಳು ಮಾಡ್ತಾಯಿದ್ದ, ನೋಡ್ಕೊಂಡು ಕುತ್ಕೊಂಡಿದ್ದೆ ಟೈಮ್ ಪಾಸ್ ಮಾಡಿಕೊಂಡು. ಪಾಪ ಅಲ್ಲಿರೋ ಮಕ್ಕಳೆಲ್ಲರೂ ಅವನಿಗೆ ಹೇಳ್ಕೊಡೋದು ಎಲ್ಲನೂ ಮಾಡ್ತಾರೆ. ಈ ಹುಡುಗ ಯಾವ ಥರ ಹಾಕಬೇಕು ಮಾಡಬೇಕು ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾನೆ ಆ ರಿಂಗ್ನ. ಅವ್ನ ಸ್ಕೂಲಲ್ಲಿ ರೈನ್ಬೋ ರಿಂಗ್ ಇದೆ ಅಂದ್ಬಿಟ್ಟು ನನಗೆ ರೈನ್ಬೋದೇ ಬೇಕು, ನಂಗೆ ಹುಲ್ಲಹೂ ಬೇಕು ಅಂದ್ಬಿಟ್ಟು ಅದ್ರ ಹೆಸರು ಹುಲ್ಲಹೂ ಅಂತ ಇರೋದು. ಹಾಗೆ ಅವನು ಹಾಗೇ ಕರೆಯೋದು. ಹುಲ್ಲಹೂ ಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ದಾನೆ. ಅವ್ರ ಅಪ್ಪ ಕೈಯಲ್ಲಿ ತರಿಸ್ಕೊಂಡು ಒಂದೇ ತೊಗೊಂಡೋಗೋದು. ಆ್ಯಕ್ಚುಲಿ ಅದು ತೊಗೊಂಡೋಗಂಗಿಲ್ಲ ಡ್ಯಾನ್ಸ್ ಕ್ಲಾಸ್ಗೆ, ಯಾಕಂದರೆ ಅದು ಆವಾಗವಾಗ ಓಪನ್ ಆಗ್ತಾ ಇರುತ್ತೆ.
ಡ್ಯಾನ್ಸ್ ಮಾಡ್ತಿದ್ದಾಗ ಅದು ಬಿಚ್ಚೋಗ್ಬಿಡುತ್ತೆ ಅಂದ್ಬಿಟ್ಟು ನಾರ್ಮಲ್ ಪ್ಲಾಸ್ಟಿಕ್ದೇ ತೊಗೊಂಡೋಗ್ಬೇಕು. ಬಟ್ ಅವ್ನ ಖುಷಿ ಯಾಕೆ ಬೇಡ ಅನ್ನೋದು ಒಂದು ಸ್ವಲ್ಪ ದಿನ ತೊಗೊಂಡೋಗ್ಲಿ ಅಂತ ಅದನ್ನೇ ಕೊಟ್ಬಿಟ್ಟಿದ್ದೀರಿ. ಆ ಹುಡುಗ ಆದಮೇಲೆ ನೆಕ್ಸ್ಟು ಈ ಹುಡುಗಿ ಬಂದಳು, ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಈ ಹುಡುಗಿ ಹೇಳ್ಕೊಡ್ತಾ ಇದ್ದಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಈ ಥರ ಎಲ್ಲ ಕಲ್ತ್ಕೋಬೇಕಂತ ಏನೋ ನನಗೆ ಆಸೆ, ಅದಕ್ಕೋಸ್ಕರನೇ ಅವನ್ನ ಕರ್ಕೊಂಡು ಹೋಗ್ತೀನಿ. ಇವನು ನೋಡ್ಕೊಂಡು ಆಲ್ಮೋಸ್ಟ್ ಟ್ರೈ ಮಾಡಿ ಒಂದು 4 ರಿಂಗ್ ಈ ಥರ ತಿರುಗುತ್ತೆ ಅವನು ಹಾಕಿದ್ರೆ, ಕತ್ತಿಗಾಗಲಿ ಸ್ಟಮಕ್ಗಾಗಲಿ. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಅವ್ರ ತಂಗಿ ಸಿಕ್ಕಿದ್ರು ಆಟ ಆಡೋದಕ್ಕೆ. ಅವಳು ನೋಡಿದ್ರೆ ಕಿಟಕಿ ಹತ್ತುತ್ತಾ ಇದ್ಲು. ಸೊ ನಾನು ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವ್ರು ಮಸ್ತಿಗಳು ಮಾಡ್ತಾಯಿದ್ರು ಇಬ್ಬರೂ. ಥ್ಯಾಂಕ್ ಯು ಆಲ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೀ.